ಸಕ್ಕರೆ ನಾಡಿನ ಈ ಕೆರೆಗೋಡಿನಲ್ಲಿ ಈ ಧ್ವಜದಂಗಲ್ ಯಾವಾಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತೋ ಅದೇ ರೀತಿಯ ಪ್ರಕರಣಗಳು ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಈಗ ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು. ಹನುಮತ್ ಧ್ವಜ ಪ್ರಕರಣದ ಬಳಿಕ ಸಾರ್ವಜನಿಕ ಸ್ಥಳದಲ್ಲಿರುವಂತಹ ಬೇರೆ ಬೇರೆ ಬಾವುಟಗಳನ್ನು ಜನ ಪತ್ತೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಜೆಜೆಆರ್ ನಗರದ ಸ್ಟೇಷನ್ ಮುಂಭಾಗದಲ್ಲಿನ ಧ್ವಜದ ಫೋಟೋ ಸಮೇತ ಶಶಾಂಕ್ ಅನ್ನೋರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. 10 ವರ್ಷಗಳಿಂದ ಪೊಲೀಸರು ನಿದ್ದೆ ಮಾಡ್ತಾ ಇದ್ರಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಲದೆ ಪೊಲೀಸ್ ಆಯುಕ್ತರಿಗೆ ಟ್ವೀಟ್ ಸಹ ಮಾಡಿದ್ರು. ಕ್ರಮಕ್ಕಾಗಿ ಸ್ಟೇಷನ್ಗೆ ವರ್ಗಾಯಿಸಲಾಗಿದೆ ಅಂಥೇಳಿ ಮರು ಟ್ವೀಟ್ ಸಹ ಬಂದಿದೆ. ಇದೀಗ ಧ್ವಜಸ್ತಂಭದಲ್ಲಿ ಯಾವುದೇ ಬಾವುಟವಿಲ್ಲ. 22ನೇ ತಾರೀಕು ಬಾಲಕರಾಮನ ಪ್ರತಿಷ್ಠಾಪನೆಯ ದಿನ ತೆಗೆದಂತಹ ಫೋಟೋ ಇದಾಗಿದ್ದು, ಕೆರಗೋಡು ಪ್ರಕರಣದ ಬಳಿಕ ಇವತ್ತು ಟ್ವೀಟ್ ಮಾಡಿದ್ದಾರೆ. ಮಧ್ಯದಲ್ಲಿಯೇ ಬಿಬಿಎಂಪಿ ಅವರು ಬಾವುಟವನ್ನು ತೆರವು ಮಾಡಿದ್ದಾರೆ ಅಂತಿದ್ದಾರೆ ಪೊಲೀಸರು. ಧ್ವಜಸ್ತಂಭದ ಬಳಿ ಇದ್ದಂತಹ ಏನೆಲ್ಲ ಬೆಳವಣಿಗೆ ಆಯಿತು, ಬಾವುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನು ಹೇಳ್ತಾರೆ, ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಒಂದು ವಾಕ್ಥ್ರೂವನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೆರಗೋಡುವಿನಲ್ಲಿ ಹನುಮತ್ ಧ್ವಜವನ್ನು ತೆರವು ಮಾಡಿದ ಬಳಿಕ ಸಾಕಷ್ಟು ಪ್ರತಿಭಟನೆಗಳು ನಡೆಯಿತು. ಆ ಬಳಿಕ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯ ಧ್ವಜಗಳನ್ನು ಏನು ಹಾಕಲಾಗಿತ್ತು ಅವುಗಳನ್ನು ತೆರವುಗೊಳಿಸುವಂತೆ ಕೋರಿ ಟ್ವಿಟ್ಟರ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡುವ ಕೆಲಸವನ್ನು ನಡೀತಿದೆ. ಇವತ್ತು ಶಿವಾಜಿನಗರದ ಚಾಂದಿನಿ ಚೌಕ್ ಸರ್ಕಲ್ನಲ್ಲೂ ಕೂಡ ಬೇರೆ ರೀತಿಯವಾದಂತಹ ಒಂದು ಧ್ವಜ ಇತ್ತು. ಅದನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಶ್ನೆ ಮಾಡಿದರು. ಇದು ಪಾಕಿಸ್ತಾನವನ್ನು ಹೋಲುವ ರೀತಿಯಾದಂತಹ ಧ್ವಜ ಇದೆ, ಇದನ್ನು ಯಾಕೆ ತೆರವುಗೊಳಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದರು. ಆ ಬಳಿಕ ಅಲ್ಲಿ ಆ ಧ್ವಜವನ್ನು ತೆರವುಗೊಳಿಸಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾಕುವ ಕೆಲಸವನ್ನು ಮಾಡಲಾಯಿತು. ಇವತ್ತು ಬೆಂಗಳೂರಿನ ಜೆಜೆಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೆಜೆಆರ್ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಒಂದು ಧ್ವಜ ಇದೆ. ಅದನ್ನು ಶಶಾಂಕ್ ಎನ್ನುವವರು ಟ್ವೀಟ್ ಮಾಡಿಕೊಂಡಿದ್ರು. ಟ್ವೀಟ್ ಮಾಡಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ಟ್ಯಾಗ್ ಮಾಡುವ ಕೆಲಸವನ್ನು ಕೂಡ ಮಾಡಿದರು. ಹೌ ಇಸ್ ದಿಸ್ ಫ್ಲಾಗ್ ಅಲೌಡ್ ಫಾರ್ 10 years ಇನ್ ಜೆಜೆಆರ್ ನಗರ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂಯೆನ್ಸಿ ರೈಟ್ ಆಪೋಸಿಟ್ ಟು ಜೆಜೆಆರ್ ನಗರ ಪೊಲೀಸ್ ಸ್ಟೇಷನ್ ಈಸ್ ಎವರಿ ಒನ್ ಸ್ಲೀಪಿಂಗ್ ಇನ್ ಸ್ಟೇಷನ್. ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ನಿದ್ದೆಯನ್ನು ಮಾಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಈ ಧ್ವಜವನ್ನು ಹಾಕಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಟ್ವೀಟನ್ನು ಮಾಡಲಾಗಿತ್ತು. ಆ ಬಳಿಕ ಇದೀಗ ಆ ಫೋಲನ್ನು ಕೂಡ ನೀವು ಗಮನಿಸ್ಬೋದು. ಫೋಲ್ನಲ್ಲಿ ಇದೀಗ ಆ ಧ್ವಜ ಇಲ್ಲ. ಪೊಲೀಸರ ಮಾಹಿತಿಯ ಪ್ರಕಾರ ಈ ಒಂದು ಫೋಟೋವನ್ನು 22ನೇ ತಾರೀಕು ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಅಂದರೆ 22ಕ್ಕೂ ಮೊದಲು ಒಂದಷ್ಟು ಇಲ್ಲಿ ಪ್ರಿಪ್ರೇಷನ್ ಕಾರ್ಯಗಳು ನಡೀತಿದ್ವು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಇಲ್ಲಿ ಫ್ಲೆಕ್ಸ್ಗಳನ್ನು ಹಾಕೋದಕ್ಕೆ, ಬಂಟಿಂಗ್ಸನ್ನು ಕಟ್ಟೋದಕ್ಕೆ ವ್ಯವಸ್ಥೆಗಳು ನಡೀತಿತ್ತು. ಆ ಸಂದರ್ಭದಲ್ಲಿ ಫೋಟೋವನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತು ಟ್ವೀಟನ್ನು ಮಾಡಿದ್ದಾರೆ. ಮಧ್ಯದಲ್ಲಿ BBMP ಅವರು ಬಾವುಟಗಳನ್ನು ತೆರವು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಾವುಟ ತೆರವಾಗಿಲ್ಲ. ಆದರೆ ಟ್ವೀಟ್ ಮಾಡಿದ ಬಳಿಕ ಬೆಂಗಳೂರು ಕಮಿಷನರ್ ಪೇಜ್ ವತಿಯಿಂದ ಟ್ವೀಟ್ ಮಾಡಿದಂಥ ಶಶಾಂಕ್ಗೆ ರಿಪ್ಲೈಯನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಯುವರ್ ಕಂಪ್ಲೇಂಟ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಟು ಕನ್ಸರ್ನ್ ಪೊಲೀಸ್ ಆಫೀಸರ್ ಫಾರ್ ನೆಸೆಸರಿ ಆ್ಯಕ್ಷನ್ DCP ವೆಸ್ಟ್ ಅಂಥೇಳಿ ಅದ್ರ ಜೊತೆಗೆ ಜೆಜೆಆರ್ ನಗರ ಪೊಲೀಸ್ ಠಾಣೆಗೂ ಕೂಡ ಈ ನಿಮ್ಮ ಕಂಪ್ಲೇಂಟನ್ನು ಫಾರ್ವರ್ಡ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ನೀಡಲಾಗಿದೆ. ಆದರೆ ಸದ್ಯ ಆ ಫೋಲ್ ಏನಿದೆ ಅದನ್ನು ಗಮನಿಸ್ಬೋದು. ಫೋಲ್ನಲ್ಲಿ ಬೇರೆ ಬೇರೆಯಾದಂತಹ ಧ್ವಜಗಳನ್ನು ಹಾಕಲಾಗಿತ್ತು, ಆದರೆ ಆ ಧ್ವಜ ಇಲ್ಲ. ಪೊಲೀಸರ ಮಾಹಿತಿಯ ಪ್ರಕಾರ ಇದೀಗ ಆ ಧ್ವಜವನ್ನು ಯಾವಾಗಲೂ ಮಧ್ಯದಲ್ಲಿ BBMP ಅವರು ತೆರವುಗೊಳಿಸಿದ್ದಾರೆ. ಅಂದರೆ 22ನೇ ತಾರೀಕು ಅಥವಾ 21ನೇ ತಾರೀಕು ಆ ಫೋಟೋವನ್ನು ತೆಗೆದುಕೊಳ್ಳಲಾಗಿತ್ತು. ಅದು ಇವತ್ತಿನ ಫೋಟೋ ಅಲ್ಲ. ಯಾವಾಗ ಕೆರಗೋಡುವಿನ ಪ್ರಕರಣ ಮತ್ತು ಬೆಂಗಳೂರಿನ ಶಿವಾಜಿನಗರದ ಚಾಂದಿನಿ ಚೌಕ್ನ ಪ್ರಕರಣ ಏನು ಮುನ್ನೆಲೆಗೆ ಬಂತು, ಆ ಬಳಿಕ ಇದನ್ನು ಟ್ವೀಟ್ ಮಾಡಲಾಗಿದೆ. ಸದ್ಯ ಆ ಫೋಲ್ನಲ್ಲಿ ಆ ರೀತಿಯಾದಂತಹ ಬಾವುಟ ಏನಿದೆ, ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದಂಥ ಧ್ವಜಗಳೇನಿತ್ತು ಅದು ಇಲ್ಲ. ಮತ್ತು ಆ ಧ್ವಜವನ್ನು ತೆರವು ಮಾಡಬೇಕಾಗಿದ್ದಂಥವರು BBMP ಅವರು. ಮಧ್ಯದಲ್ಲಿ ಯಾವಾಗಲೂ BBMP ಅವರು ಆ ಧ್ವಜವನ್ನು ತೆರವು ಮಾಡಿದ್ದಾರೆ. ಇದಕ್ಕೂ ನಮಗೂ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮಾಹಿತಿಯನ್ನು ನೀಡ್ತಿದ್ದಾರೆ. ಸದ್ಯ ಯಾವಾಗ ಕೆರಗೋಡುವಿನಲ್ಲಿ ಹನುಮ ಧ್ವಜವನ್ನು ತೆರವುಗೊಳಿಸಿದ್ರು ಆ ಬಳಿಕ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯ ಧ್ವಜಗಳನ್ನು ಏನು ಹಾಕಲಾಗಿತ್ತು ಅದನ್ನು ಪ್ರಶ್ನೆ ಮಾಡುವ ಕೆಲಸವನ್ನು, ಅದನ್ನು ಯಾಕೆ ತೆರವು ಮಾಡಲಾಗಿಲ್ಲ, ಕಳೆದ 10 ವರ್ಷಗಳಿಂದ ಈ ಧ್ವಜ ಹಾಕಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವ ಕೆಲಸವನ್ನು ನಾಗರಿಕರು ಮಾಡ್ತಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ಅದರ ಜೊತೆಗೆ BBMP ಕೂಡ ಸ್ಪಂದನೆಯನ್ನು ಕೊಡ್ತಿದೆ. ಆ ಧ್ವಜಗಳನ್ನು ಇವತ್ತು 2 ಕಡೆ ತೆರವುಗೊಳಿಸಲಾಗಿದೆ. ಒಂದು ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಾಕಲಾಗಿದ್ದಂತಹ ಧ್ವಜ, ಅದ್ರ ಜೊತೆಗೆ ಬೆಂಗಳೂರಿನ ಜೆಜೆಆರ್ ನಗರ ಪೊಲೀಸ್ ಠಾಣೆಯ ಮುಂದೆ ಹಾಕಲಾಗಿದ್ದಂತಹ ಧ್ವಜ. ಇದೀಗ ಆ 2 ಧ್ವಜಗಳನ್ನು ತೆರವು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಕೆರಗೋಡಿನಲ್ಲಿ ಧ್ವಜದಂಗಲ್ ತಾರಕಕ್ಕೆ ಏರ್ತಾ ಇದ್ದ ಹಾಗೆ, ಆ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದ ಹಾಗೆ, ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದ ಹಾಗೆ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬಾವುಟಗಳನ್ನು ಜನ ಪತ್ತೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಯಾಕೆ ಇಲ್ಲಿ ಅಳವಡಿಸಿದಿರಿ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ.
ಕೆರಗೋಡು ಹನುಮಧ್ವಜ ವಿವಾದದ ಬೆನ್ನಲ್ಲೇ ರಾಜ್ಯಾದ್ಯಂತ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲ ಕಡೆಯೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಕೆರಗೋಡು ಹನುಮಧ್ವಜ ಪ್ರಕರಣದ ಬಳಿಕ ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಒಂದು ಘಟನೆ ನಡೆದಿತ್ತು. ಪ್ರತಿಯೊಬ್ಬರೂ ಕೂಡ ಬೆಂಗಳೂರು ಪೊಲೀಸರ ಟ್ವಿಟರ್ ಅಕೌಂಟ್ಗೆ ಅದನ್ನು ಲಿಂಕ್ ಮಾಡಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯುವ ಮುನ್ನವೇ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಬಾವುಟಗಳನ್ನು ಹಾರಿಸ್ತಾ ಇದ್ರು ಅವುಗಳನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಮುದಾಯದ ಮುಖಂಡರ ಮನವೊಲಿಕೆ ಮಾಡಿ ತೆರವು ಮಾಡುವಂತೆ ಮೌಖಿಕ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಯಾವುದೇ ಸಮುದಾಯದ ಬಾವುಟ ಇದ್ದರೆ ಅದನ್ನು ಬಲವಂತವಾಗಿ ತೆರವು ಮಾಡುವಂತಹ ಪ್ರಯತ್ನ ಮಾಡದಂತೆಯೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಈಗ ಎಲ್ಲೆಡೆಯೂ ಕೂಡ ಧ್ವಜದ್ದೇ ಭಯ ಉಂಟು ಮಾಡಲಿದ್ದು ಪೊಲೀಸರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ.